ನಾವು ಹುಡುಗರನ್ನ ಪ್ರೀತಿಸಿದ್ರೆ ನಮ್ಮ ಜೀವನಾನೇ ಅವ್ರ ಕೈಗೆ ಕೊಟ್ಬಿಡ್ತೀವಿ. ಹುಡುಗರು ನಮ್ಮನ್ನ ಪ್ರೀತಿಸಿದ್ರೆ ಅವ್ರ ಪ್ರಾಣನೇ ನಮ್ಮ ಕೈ ಕೊಟ್ಬಿಡ್ತಾರೆ. ಆದ್ರೆ ನಮ್ಮ ಅಣ್ಣ ನಿನಗೆ ಯಾವ ಆಸೆ ಭರವಸೆನೂ ಕೊಡ್ಲಿಲ್ಲ ಅಲ್ವಾ? ಮನಸ್ಸು ಕೊಟ್ಟಿದಾರಲ್ವಾ ಅದಕ್ಕೆ ಇನ್ನೇನ್ ಬೇಕು? ಆದ್ರೆ ಆ ಮನಸ್ಸು ಮತ್ತೊಬ್ರಿಗೆ ಅದ್ಯಾವತ್ತಿಗೆ ಆದ್ರೂ ನಂದು ಅದಕ್ಕೆ. ಅದ್ರಲ್ಲಿ ನಂಗೆ ಯಾವುದೇ ಅನುಮಾನ ಇಲ್ಲ. ನಿಜ ಹೇಳು ಶಶಿ, ಇದೆಲ್ಲ ನಿನಗೆ ನೋವಾಗ್ತಿಲ್ವಾ? ನೋವಾಗ್ತಿದೆ. ಅವರು ನನ್ನ ಕತ್ತಿಗೆ ತಾಳಿ ಕಟ್ಟಿದ್ರೆ ಅವ್ರ ಕೈ ಹಿಡ್ಕೊಂಡು ಸಪ್ತಪದಿ ಹಾಕ್ತಿದ್ವಿ, ತಲೆ ಮೇಲೆ ಅಕ್ಷತೆ ಹಾಕೋತಿದ್ವಿ, ಇಬ್ರು ಒಟ್ಟಿಗೆ ಅರುಂಧತಿ ನೋಡ್ತಿದ್ವಿ, ಇಬ್ರು ಒಬ್ರಿಗೊಬ್ರು ಊಟ ಮಾಡಿಸ್ತಾ ಇದ್ವಿ. ನನ್ನ ಹೆಸರನ್ನ ಅವರು, ಅವ್ರ ಹೆಸರನ್ನ ನಾನು ಹೇಳಿ ಬಲ್ಗಾಲ್ನ ಮನೆ ಒಳಗಿರ್ತಿದ್ವಿ. ರಾತ್ರಿ ಇಡೀ ಇಬ್ರು ಸಂತೋಷವಾಗಿರ್ತಿದ್ವಿ. ನಿನಗೆ ನೋವು ಕೊಡಬಾರ್ದು ಅಂತ ನಗ್ತಿದ್ದೀನಿ ಅದಕ್ಕೆ. ನಾನು ಸಹಿಸ್ಕೊಳ್ಳೋಕಾಗದೇ ಇರೋಷ್ಟು ನೋವು ಪಡ್ತಿದ್ದೀನಿ ಅದಕ್ಕೆ. ಮನ್ಸಲ್ಲಿ ಬೆಟ್ಟದಷ್ಟು ಧೈರ್ಯ, ಪಕ್ಕದಲ್ಲೇ ಸಹಿಸ್ಕೊಳ್ಳೋಕಾಗ್ದಿರೋ ಭಯ. ಅವರು ಎಲ್ಲೇ ಇದ್ರು ನನ್ನವರು ಅನ್ನೋ ನಂಬಿಕೆ, ಅವ್ರ ಪಕ್ಕದಲ್ಲೇ ಇರಬೇಕು ಅನ್ನೋ ಆಸೆ, ಸತ್ತು ಹೋಗ್ತೀನಿ ಅನ್ನೋ ಭಯ, ಬದುಕಬೇಕು ಅನ್ನೋ ಕೋರಿಕೆ. ಶಶಿ, ಮತ್ತೇನ್ ಮಾಡು ಅಂತೀಯ ಅದ್ಗೆ? ಒಂದ್ ಹೆಣ್ಣು ನಾನು, ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ, ಅಣ್ಣನ ಮುದ್ದಿನ ತಂಗಿ ನಾನು. ಯಾರನ್ನ ಕೇಳ್ಬೇಕು? ಯಾರ ಹತ್ರ ಹೇಳ್ಕೋಬೇಕು ಅದ್ಗೆ? ಹುಚ್ಚು ಹುಡುಗಿ ನಾನಿಲ್ವಾ? ನೀನೇ ತುಂಬಾ ಕಷ್ಟದಲ್ಲಿದೀಯ. ನಿನಗೆ ಈ ತರ ನೋವು ಕೊಟ್ರೆ ಏನ್ ಪ್ರಯೋಜನ ಅದ್ಕೆ? ನಾನೇನ್ ಕಷ್ಟದಲ್ಲಿಲ್ಲ. ನಿನ್ ಕಣ್ಣೀರ್ ಒರೆಸೋಷ್ಟು ಸಂತೋಷದಲ್ಲೇ ಇದ್ದೀನಿ. ನಮ್ಮ ಅಣ್ಣನ ಜೊತೆ ನೀನ್ ಸಂತೋಷವಾಗಿಲ್ಲ ಅಂತ ನನಗ್ ಗೊತ್ತು ಅದ್ಗೆ. ಕೇವಲ ನನ್ನ ಸಂತೋಷಕ್ಕೋಸ್ಕರ ನೀನ್ ಈ ಮನೆಗ್ ಬಂದಿದ್ಯಾ ಅಂತಾನೂ ಗೊತ್ತು. ಪ್ರೀತಿಸ್ತವನ್ ಜೊತೆ ಮದ್ವೆ ಆಗ್ಲಿಲ್ಲ ಅಂದ್ರೆ ಎಷ್ಟು ನೋವಾಗುತ್ತೋ. ಪ್ರೀತಿ ಇಲ್ದಿರೋನ್ ಜೊತೆ ಮದ್ವೆ ಆದ್ರೆ ದುಪ್ಪಟ್ಟು ನೋವಿರುತ್ತೆ. ಅಷ್ಟು ಕಷ್ಟದಲ್ಲಿದ್ರೂ ಕೂಡ ನನ್ ಸಂತೋಷದಲ್ಲಿ ನೀನ್ ನಿನ್ ನೋವನ್ನ ಮರಿಬೇಕು ಅನ್ಕೋತಿದೀಯ. ನಾನು ಕೂಡ ನಿನ್ನ ನೋಡೆ ಕಲ್ತ್ಕೋತಿದ್ದೀನಿ ಅದ್ಕೆ. ಕಣ್ಣೀರನ್ನ ಮುಚ್ಚಿಟ್ಟು ನಗೋದನ್ ಕಲ್ತಿದ್ದೀನಿ. ಆದ್ರೆ ನಿನ್ನಷ್ಟು ಧೈರ್ಯವಾಗಿ ಇರಕ್ ಆಗ್ತಿಲ್ಲ ಅದ್ಗೆ. ನಿನ್ ಹಾಗೆ ನನ್ ಜೊತೆ ನನಗ್ ಯುದ್ಧ ಮಾಡಕ್ಕಾಗ್ದೆ ನನ್ ಮನ್ಸಿನ ಜೊತೆ ಸೋಲ್ತಿದ್ದೀನಿ ಅದ್ಗೆ. ಅರ್ಥ ಆಯ್ತು ಶಶಿ, ನಾನ್ ನಿನ್ನ ಸೋಲೋದಕ್ ಬಿಡಲ್ಲ. ನಿನ್ ಜೊತೆಗ್ ನಾನಿರ್ತೀನಿ. ನೀನು ನನ್ನ ಹತ್ರ ಕಲ್ತಿರೋ ಹಾಗೆ ನಾನು ಇನ್ನೊಬ್ರ ಹತ್ರ ಕಲ್ತಿದ್ದೀನಿ. ಜೀವನನ ಹೇಗ್ ಗೆಲ್ಬೇಕೋ ನಮ್ಮಮ್ಮ ನನಗೆ ಕಲ್ಸಿದಾಳೆ. ಸೂರ್ಯ ವಂಶದ ಅಲಮೇಲು ಗಂಗಾ ಶ್ರೀಮಂತರ ಮನೇಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಕಷ್ಟಗಳ ಜೊತೆ ಸ್ನೇಹ ಮಾಡಿ ಅಪಾಯಗಳ ಜೊತೆ ಹೋರಾಟ ಮಾಡಿ ಪ್ರತಿ ಕ್ಷಣ ಜೀವನ ಜೊತೆ ಯುದ್ಧ ಮಾಡಿ ಎಲ್ಲ ನೋವುಗಳಿಗೂ ಕಿರು ನಗಿನ್ ಕೊಟ್ಟು ಹೊರಟು ಹೋಗಿರೋ ನಮ್ಮಮ್ಮನೇ ನನಗೆ ಸ್ಫೂರ್ತಿ. ನಿಮ್ಮ ಅಮ್ಮಮ್ಮ ಅತ್ಗೆ ಆ ಅಭಿ ಮೇಲೆ ತುಂಬಾ ಕೋಪದಲ್ಲಿ ಇದ್ದಾರೆ ಅನ್ಸುತ್ತೆ ಚಂದ್ರಿಕಾ. ಇರಲ್ವಾ ಮತ್ತೆ? ಅವನ್ ಮಾಡಿದ್ದು ಮಾಮೂಲಿ ತಪ್ಪ. ಈ ಮನೆ ಮರ್ಯಾದೆ ತೆಗೆದಿದ್ದಾನೆ. ನಾವು ಪ್ಲಾನ್ ಮಾಡ್ದೇನೆ ಮೊದಲನೇ ಸಲ ಈ ಮನೇಲಿ ನಾವು ಅನ್ಕೊಂಡಿದ್ದು ನಡೀತು ಕಣೆ. ಅಭಿ ಮದ್ವೆ ನಿಂತೋಯ್ತು, ಅವನಾಗಿ ಅವನೇ ಮದ್ವೆನ ನಿಲ್ಲಿಸ್ಬಿಟ್ಟ. ಅವನ್ಗಿವತ್ತಿದೆ ಪೌಡ್ರು. ಅವ್ನ್ ಬಂದ ಮೇಲೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಹೌದು,
ಅದ್ಭುತವಾದ ಹಂತ. ನಿಮ್ಮ ಅಮ್ಮಮ್ಮ ಅತ್ಗೆ ಅಬಿಗೆ ಬಾಯಿಗೆ ಬಂದಾಗೆ ಬೈತಿದ್ರೆ ಆ ದೊಡ್ಡ ಸನ್ನಿವೇಶನ ಯಾವಾಗ ನೋಡ್ತೀನೋ ಅಂತ ಕಾತರದಿಂದ ಕಾಯ್ತಿದ್ದೀನಿ ಚಂದ್ರಿಕಾ. ಏನು ಅನ್ಕೊಂಡಿದ್ದೆ ಪೌಡ್ರು, ನಿಮ್ಮಲ್ಲಿ ಕೂಡ ಒಬ್ಬ ಸ್ಯಾಡಿಸ್ಟ್ ಇದ್ದಾನೆ. ಯಾವಾಗ್ಲೂ ಸ್ಯಾಡಿಸ್ಟ್ ಜೊತೆಗೆ ಓಡಾಡ್ತಿದ್ರೆ ಸ್ಯಾಡಿಸ್ಟ್ ಅಲ್ಲದೆ ಸೈಂಟಿಸ್ಟ್ ಆಗ್ತಾರಾ? ಏನಂದ್ರಿ? ಅಯ್ಯೋ ಏನಿಲ್ಲ, ಬಾಗ್ಲ ಹತ್ರ ದ್ವಾರಪಾಲಕರ ಹಾಗೆ ಯಾಕೆ, ಒಳಗ್ ಹೋಗೋಣ ನಡಿ. ನಡೀರಿ. ನಾವೇನ್ ಮಾಡಿದ್ದೀವಿ ಚಂದ್ರಿಕಾ? ನಮ್ಮನ್ನ ಕೋಪದಲ್ಲಿ ನೋಡ್ತಿದ್ದಾರೆ. ಅವ್ರು ಯಾವಾಗಾದ್ರೂ ನಮ್ಮನ್ನ ನಗ್ತಾ ನೋಡಿದಾರ ಇವಾಗ ಕೋಪದಲ್ಲಿ ನೋಡೋದಕ್ಕೆ? ನಿಂತ್ಕೋ. ಯಾವ ಮುಖ ಇಟ್ಕೊಂಡು ಈ ಮನೆಗ್ ಬಂದ್ಯೋ? ಮಾಡಿದ ಘನಕಾರ್ಯ ಸಾಲ್ದು ಅಂತ ಇನ್ನು ಏನ್ ಮಾಡ್ಬೇಕು ಅಂತ ಈ ಮನೆಗ್ ಬಂದೆ. ಅಜ್ಜಿ, ಮದ್ವೆ ಆಗಿ ಜೋಡಿಯಾಗಿ ಮನೆಯೊಳಗ್ ಕಾಲಿಡ್ತೀಯ ಅನ್ಕೊಂಡಿದ್ವಿ, ಹೀಗ್ ಒಂಟಿಯಾಗಿ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ.